ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ವಿದ್ಯಶ್ರೀ. ಈ ಕ್ಷಣದ ಪ್ರಮುಖ ಸುದ್ದಿಗಳನ್ನು ನೋಡ್ತಾ ಹೋಗೋಣ. ಅದಕ್ಕೂ ಮೊದಲು ಹೆಡ್ಲೈನ್ಸ್. ಧರ್ಮಸ್ಥಳ ಶವ ಹೂತಿಟ್ಟ ಆರೋಪ ಪ್ರಕರಣದಲ್ಲಿ ಬಿಗ್ ಟ್ವಿಸ್ಟ್. ಕಲ್ಲೇರಿಯಿಂದ 1 ಕಿಲೋಮೀಟರ್ ದೂರದಲ್ಲಿರುವಂತಹ ಹೊಸ ಜಾಗ ಶೋಧಿಸಿದ ದೂರುದಾರ. ಬಳಿಯಾರ್ ಅರಣ್ಯದಲ್ಲಿ ಶೋಧ ಕಾರ್ಯಾಚರಣೆ. ಲೋಕಸಭೆ ಚುನಾವಣೆಯಲ್ಲಿ ಮತದಾನ ಕಳ್ಳತನ ಆರೋಪ. ಫ್ರೀಡಂ ಪಾರ್ಕ್ನಲ್ಲಿ ದಾಖಲೆಗಳ ಸಮೇತ ಸಾಕ್ಷ್ಯ ಕೊಟ್ಟ ರಾಹುಲ್ ಗಾಂಧಿ. ಕೆಲವೇ ಕ್ಷಣಗಳಲ್ಲಿ ರಾಜ್ಯ ಚುನಾವಣಾ ಅಧಿಕಾರಿಗೆ ದೂರು. ಅಭಿಮಾನ್ ಸ್ಟುಡಿಯೋದಲ್ಲಿದ್ದ ನಟ ಡಾಕ್ಟರ್ ವಿಷ್ಣುವರ್ಧನ್ ಸ್ಮಾರಕ ನೆಲಸಮ. ಜಾಗದ ವಿಚಾರಕ್ಕೆ ಬಾಲಣ್ಣ ಕುಟುಂಬ, ವಿಷ್ಣು ಅಭಿಮಾನಿಗಳ ಮಧ್ಯೆ ಜಟಾಪಟಿ. ರಾತ್ರೋರಾತ್ರಿ ವಿಷ್ಣು ಸಮಾಧಿ ನೆಲಸಮ ಮಾಡಿದ್ದಕ್ಕೆ ಚಿತ್ರರಂಗದವರ ಆಕ್ರೋಶ. ಬ್ರಾಹ್ಮಣನ ಶಾಪ ತಟ್ಟೇ ತಟ್ಟುತ್ತೆ, ಯಾರು ಉದ್ಧಾರ ಆಗಲ್ಲ. ವಿಷ್ಣು ಸ್ಮಾರಕ ಧ್ವಂಸ ಮಾಡಿದ್ದಕ್ಕೆ ನಿರ್ದೇಶಕ ರವಿ ಶ್ರೀವತ್ಸ ಆಕ್ರೋಶ. ನಿರ್ಮಾಪಕ ಕೆ ಮಂಜೂರಿಂದಲೂ ಅಸಮಾಧಾನ. ಬೆಂಗಳೂರಿನ ಎಲೆಕ್ಟ್ರಾನಿಕ್ ಸಿಟಿ ಟೋಲ್ನಲ್ಲಿ ಹಣ ಪಾವತಿಸದೆ ಚಾಲಕನ ಮೊಂಡಾಟ. ಅಡ್ಡ ಬಂದ ಟೋಲ್ ಸಿಬ್ಬಂದಿಯನ್ನ ಎಳೆದೊಯ್ದ ಟಾಟಾ ಏಸ್ ಚಾಲಕ. ಹಿಂಬದಿ ಬರ್ತಾ ಇದ್ದಂಥ ಕಾರು ಚಾಲಕನ ಮೊಬೈಲ್ನಲ್ಲಿ ದೃಶ್ಯ ಸೆರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.